ಪಾಕಿಸ್ತಾನ, ಸೌದಿ ಅರೇಬಿಯಾ ಮತ್ತೆ ಟರ್ಕಿ ಈ ಮೂರು ಕಂಟ್ರೀಸ್ ಒಂದೇ ಡಿಫೆನ್ಸ್ ಅಗ್ರಿಮೆಂಟ್ಗೆ ಸೈನ್ ಹಾಕಿದೆ. ಈ ಅಗ್ರಿಮೆಂಟ್ ಪ್ರಕಾರ ಈ ಮೂರು ಕಂಟ್ರೀಸ್ ಅಲ್ಲಿ ಯಾವ್ದಾದ್ರೂ ಒಂದು ಕಂಟ್ರಿ ಮೇಲೆ ಆರ್ಮ್ಡ್ ಅಟ್ಯಾಕ್ ಆದ್ರೆ ಅದನ್ನ ಈ ಮೂರು ಕಂಟ್ರೀಸ್ ಅದ್ರ ಮೇಲೆ ಆಗಿರೋ ಅಟ್ಯಾಕ್ ಅಂತ ಕನ್ಸಿಡರ್ ಮಾಡೋ ಮ್ಯೂಚುವಲ್ ಡಿಫೆನ್ಸ್ ಫ್ರೇಮ್ವರ್ಕ್ ಇದೆ. ಹಾಗಾದ್ರೆ ಕ್ವಶನ್ ಏನಂದ್ರೆ, ಇದು ನ್ಯಾಟೋ ತರ ಹೊಸ ಇಸ್ಲಾಮಿಕ್ ಮಿಲಿಟರಿ ಅಲಯನ್ಸಾ? ಪಾಕಿಸ್ತಾನಕ್ಕೆ ಇದರಿಂದ ಲಾಭ ಏನು, ಮತ್ತೆ ಇಂಡಿಯಾ ಸೌದಿ ಅರೇಬಿಯಾ ರಿಲೇಷನ್ಸ್ ಮೇಲೆ ಇದರ ಎಫೆಕ್ಟ್ ಏನು, ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಆಗಸ್ಟ್ 7 ಸೌದಿಯಲ್ಲಿರೋ ಮೆಕ್ಕಾದಲ್ಲಿ ಸೌದಿ ಕ್ರೌನ್ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್, ಪಾಕಿಸ್ತಾನದ ಪ್ರೈಮ್ ಮಿನಿಸ್ಟರ್ ಶಾಬಾಜ್ ಶರೀಫ್ ಮತ್ತೆ ಟರ್ಕಿಯ ಎರ್ಡೋಗನ್ ಈ ಡಿಫೆನ್ಸ್ ಅಗ್ರಿಮೆಂಟ್ಗೆ ಸೈನ್ ಹಾಕಿದ್ದಾರೆ. ಇದರ ಕೀ ಹೈಲೈಟ್ಸ್ ಏನಂದ್ರೆ, ಅದು ಕಲೆಕ್ಟಿವ್ ಡಿಫೆನ್ಸ್. ಅಂದ್ರೆ ಯಾರಾದ್ರೂ ಈ ಅಗ್ರಿಮೆಂಟ್ ಅಲ್ಲಿರೋ ಒಬ್ಬ ಮೆಂಬರ್ ಮೇಲೆ ಅಟ್ಯಾಕ್ ಮಾಡಿದ್ರೆ ಅದನ್ನ ಈ ಮೂರು ಮೆಂಬರ್ಸ್ ಅವ್ರ ಮೇಲಾಗಿರೋ ಅಟ್ಯಾಕ್ ಅಂತ ಕನ್ಸಿಡರ್ ಮಾಡಿ ಮ್ಯೂಚುವಲ್ ಸಪೋರ್ಟ್ ಮಾಡ್ಕೋಬೇಕು ಅಂತ. ಈ ಅಗ್ರಿಮೆಂಟ್ ಇವಾಗ ಯಾಕೆ? ಇದನ್ನ ಅರ್ಥ ಮಾಡ್ಕೋಬೇಕಂದ್ರೆ ಮಿಡಿಲ್ ಈಸ್ಟ್ ನ ಕರೆಂಟ್ ಸಿಚುವೇಶನ್ ನೋಡಬೇಕು. ಇರಾನ್ ಜೊತೆ ಇರೋ ಟೆನ್ಷನ್ಸ್, ಗಲ್ಫ್ ಸೆಕ್ಯೂರಿಟಿ, ಯೆಮೆನ್ ಹೌತೀಸ್, ಸ್ಟ್ರೇಟ್ ಆಫ್ ಹಾರ್ಮುಜ್ ಮತ್ತೆ ರೀಜನಲ್ ಇನ್ಸ್ಟೆಬಿಲಿಟಿ ಇವೆಲ್ಲ ಸೌದಿಗೆ ಕನ್ಸರ್ನ್ಸ್. ಇದರ ನಡುವೆ ಸೌದಿ ಅರೇಬಿಯಾ ಅದರ ಸೆಕ್ಯೂರಿಟಿ ಪಾರ್ಟ್ನರ್ಶಿಪ್ನ ಡೈವರ್ಸಿಫೈ ಮಾಡ್ಕೋತಿದೆ. ಸೌದಿ ಅರೇಬಿಯಾಗೆ ಪಾಕಿಸ್ತಾನ ಯಾಕೆ ಬೇಕು? ಇಲ್ಲಿ ಪಾಕಿಸ್ತಾನ ರೋಲ್ ತುಂಬ ಇಂಟ್ರೆಸ್ಟಿಂಗ್. ಪಾಕಿಸ್ತಾನ ಮತ್ತು ಸೌದಿ ಅರೇಬಿಯಾ ನಡುವೆ ಡಿಫೆನ್ಸ್ ಕೋಆಪರೇಷನ್ ಏನು ಹೊಸದಲ್ಲ. ಪಾಕಿಸ್ತಾನ ಸೌದಿ ಅರೇಬಿಯಾಗೆ ಮಿಲಿಟರಿ ಟ್ರೈನಿಂಗ್ ಮತ್ತು ಸೆಕ್ಯೂರಿಟಿ ಕೋಆಪರೇಷನ್ನ ಕೊಡ್ತಾ ಬಂದಿದೆ. ಮಿಡಿಲ್ ಈಸ್ಟಲ್ಲಿ ಕಾನ್ಫ್ಲಿಕ್ಟ್ ಸ್ಟಾರ್ಟ್ ಆದಾಗ ಕೂಡ ಪಾಕಿಸ್ತಾನ ಸೌದಿಗೆ ಟ್ರೂಪ್ಸ್, ಫೈಟರ್ ಏರ್ಕ್ರಾಫ್ಟ್ಸ್ ಮತ್ತು ಏರ್ ಡಿಫೆನ್ಸ್ ಅಸೆಟ್ಸ್ನ ಡಿಪ್ಲಾಯ್ ಮಾಡಿದೆ ಅಂತ ಕೆಲವು ನ್ಯೂಸ್ ಏಜೆನ್ಸೀಸ್ ರಿಪೋರ್ಟ್ ಮಾಡಿತ್ತು. ಪಾಕಿಸ್ತಾನ್ಗೆ ಇದರಿಂದ ಏನು ಸಿಗುತ್ತೆ? ಒಂದು, ಸ್ಟ್ರಾಟಜಿಕ್ ರಿಲೆವೆನ್ಸ್. ಅಂದರೆ ಪಾಕಿಸ್ತಾನ ಸೌತ್ ಏಷ್ಯಾದ ಕಂಟ್ರಿ ಮಾತ್ರ ಅಲ್ಲ, ಗಲ್ಫ್ ಸೆಕ್ಯೂರಿಟಿ ಆರ್ಕಿಟೆಕ್ಚರಲ್ಲೂ ಕೂಡ ಅದರ ಇನ್ಫ್ಲೂಯೆನ್ಸ್ನ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡುತ್ತೆ. ಎರಡು, ಫೈನಾನ್ಷಿಯಲ್ ಆ್ಯಂಡ್ ಡಿಪ್ಲೊಮ್ಯಾಟಿಕ್ ಬ್ಯಾಕಿಂಗ್. ಅಂದರೆ ಪಾಕಿಸ್ತಾನಕ್ಕೆ ಫೈನಾನ್ಷಿಯಲ್ ಸಪೋರ್ಟ್ ಬೇಕು. ಸೌದಿ ಒಂದು ರಿಚೆಸ್ಟ್ ಕಂಟ್ರಿ. ಮೂರು, ಪಾಕಿಸ್ತಾನ ತನ್ನ ಮಿಲಿಟರಿ ಕೆಪಾಬಿಲಿಟೀಸ್ನ ಮತ್ತು ರೀಜನಲ್ ಇನ್ಫ್ಲೂಯೆನ್ಸ್ನ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡುತ್ತೆ. ಈ ಅಗ್ರಿಮೆಂಟಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಕಂಟ್ರಿ ಅಂದರೆ ಅದು ಟರ್ಕಿ. ಟರ್ಕಿ ಆಲ್ರೆಡಿ ಪಾಕಿಸ್ತಾನ ಜೊತೆ ಕ್ಲೋಸ್ ಡಿಫೆನ್ಸ್ ರಿಲೇಷನ್ಶಿಪ್ನ ಇಟ್ಕೊಂಡಿದೆ. ಡ್ರೋನ್ಸ್, ನೇವಲ್ ಸಿಸ್ಟಮ್ಸ್, ಮಿಲಿಟರಿ ಟೆಕ್ನಾಲಜಿ ಮತ್ತು ಡಿಫೆನ್ಸ್ ಇಂಡಸ್ಟ್ರಿಲಿ ಈ ಎರಡೂ ಕಂಟ್ರೀಸ್ ಕೋಆಪರೇಷನ್ ಮಾಡ್ಕೊಂಡಿದೆ. ಆಮೇಲೆ ಟರ್ಕಿ ಒಂದು ನ್ಯಾಟೋ ಮೆಂಬರ್. ಈ ಅಗ್ರಿಮೆಂಟಲ್ಲಿ ಸೌದಿ ಅರೇಬಿಯಾ ಫೈನಾನ್ಸ್ ಮತ್ತು ಗಲ್ಫ್ ಸ್ಟ್ರಾಟಜಿಕ್ ಪೊಸಿಷನ್ನ ಕೊಡುತ್ತೆ. ಪಾಕಿಸ್ತಾನದ ಹತ್ರ ಮ್ಯಾನ್ ಪವರ್, ಮಿಲಿಟರಿ ಎಕ್ಸ್ಪೀರಿಯನ್ಸ್ ಮತ್ತು ನ್ಯೂಕ್ಲಿಯರ್ ಆರ್ಮ್ಡ್ ಸ್ಟೇಟಸ್ ಇದೆ. ಟರ್ಕಿ ಹತ್ರ ಅಡ್ವಾನ್ಸ್ಡ್ ಡಿಫೆನ್ಸ್ ಇಂಡಸ್ಟ್ರೀಸ್ ಮತ್ತು ಆಪರೇಷನಲ್ ಎಕ್ಸ್ಪೀರಿಯನ್ಸ್ ಇದೆ. ಸೊ ಈ ಮೂರು ಕಂಟ್ರೀಸ್ನ ಕೆಪಾಬಿಲಿಟೀಸ್ ಒಂದೇ ಫ್ರೇಮ್ವರ್ಕಲ್ಲಿ ಬಂದರೆ ಈ ರೀಜನಲ್ಲಿ ಸೆಕ್ಯೂರಿಟಿ ಆರ್ಕಿಟೆಕ್ಚರಲ್ಲಿ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಆಗುತ್ತೆ. ಸೊ ಇದು ನ್ಯಾಟೋ 2.0ನಾ? ಇಲ್ಲಿ ಒಂದು ಕ್ಲಾರಿಫಿಕೇಶನ್ ಇಂಪಾರ್ಟೆಂಟ್. ಅದೇನಂದರೆ, ಈ ಅಗ್ರಿಮೆಂಟ್ನ ಮುಸ್ಲಿಂ ನ್ಯಾಟೋ ಅಥವಾ ನ್ಯಾಟೋ ಆರ್ಟಿಕಲ್ 5 ಆಫ್ ದ ಇಸ್ಲಾಮಿಕ್ ವರ್ಲ್ಡ್ ಅಂತ ಹೇಳ್ತಿದ್ದಾರೆ. ಮ್ಯೂಚುವಲ್ ಡಿಫೆನ್ಸ್ ಪಾರ್ಟ್ನರ್ಶಿಪ್ ಇದೆ, ಆದರೆ ನ್ಯಾಟೋಗೆ ಇರುವಷ್ಟು ಇಂಟಿಗ್ರೇಟೆಡ್ ಮಿಲಿಟರಿ ಕಮಾಂಡ್ ಸ್ಟ್ರಕ್ಚರ್, ಕಾಮನ್ ಫೋರ್ಸಸ್, ಇನ್ಸ್ಟಿಟ್ಯೂಷನಲ್ ಆರ್ಕಿಟೆಕ್ಚರ್ ಈ ಅಗ್ರಿಮೆಂಟ್ಗೆ ಇದೆ ಅಂತ ಇವಾಗಲೇ ಏನು ಹೇಳೋಕ್ಕಾಗಲ್ಲ. ಸೊ ಈಗ ಮೇನ್ ಕ್ವೆಶನ್ ಏನಂದರೆ, ಈ ಡೆವಲಪ್ಮೆಂಟ್ನ ಇಂಡಿಯಾ ಹೇಗೆ ನೋಡಬೇಕು ಅಂತ. ಪಾಕಿಸ್ತಾನಕ್ಕೆ ಸೌದಿ ಮತ್ತು ಟರ್ಕಿ ಈ ಎರಡು ಡಿಫೆನ್ಸ್ ಪಾರ್ಟ್ನರ್ಸ್ ಆಗೋದ್ರಿಂದ ಪಾಕಿಸ್ತಾನದ ಡಿಪ್ಲೊಮ್ಯಾಟಿಕ್ ಮತ್ತು ಮಿಲಿಟರಿ ಲ್ಯಾವರೇಜ್ ಜಾಸ್ತಿ ಆಗುತ್ತೆ. ಸ್ಪೆಷಲಿ ಇಂಡಿಯಾ ಪಾಕಿಸ್ತಾನದ ರಿಲೇಷನ್ಸ್ ಆಲ್ರೆಡಿ ಸೆನ್ಸಿಟಿವ್ ಆಗಿರೋ ಈ ಟೈಮಲ್ಲಿ ಪಾಕಿಸ್ತಾನಕ್ಕೆ ಎಕ್ಸ್ಟರ್ನಲ್ ಸ್ಟ್ರಾಟಜಿಕ್ ಪಾರ್ಟ್ನರ್ಸ್ ಆನ್ಬೋರ್ಡ್ ಆಗೋದು ಇಂಡಿಯಾಗೆ ಒಂದು ಕನ್ಸರ್ನ್ ಆಗುತ್ತೆ. ಬಟ್ ಈ ಅಗ್ರಿಮೆಂಟಿಂದ ಸೌದಿ ಅರೇಬಿಯಾ ಇಂಡಿಯಾ ವಿರುದ್ಧ ಇದೆ ಅಂತಲ್ಲ. ಆ್ಯಕ್ಚುಲಿ ಇಂಡಿಯಾಗೆ ಸೌದಿ ಜೊತೆ ಒಳ್ಳೆ ರಿಲೇಷನ್ಸ್ ಇದೆ. ಅಂದರೆ ಎನರ್ಜಿ, ಟ್ರೇಡ್, ಇನ್ವೆಸ್ಟ್ಮೆಂಟ್, ಡಿಫೆನ್ಸ್, ಕೌಂಟರ್ ಟೆರರಿಸಮ್, ಟೆಕ್ನಾಲಜಿ ಈ ಎಲ್ಲ ಸೆಕ್ಟರ್ಸಲ್ಲಿ ಇಂಡಿಯಾ ಸೌದಿ ಎಂಗೇಜ್ಮೆಂಟ್ಸ್ ಜಾಸ್ತಿ ಇದೆ. ಇಂಡಿಯಾಗೆ ಸೌದಿ ಅರೇಬಿಯಾ ಕೇವಲ ಒಂದು ಗಲ್ಫ್ ಕಂಟ್ರಿ ಅಲ್ಲ, ಇಂಡಿಯಾಸ್ ಎನರ್ಜಿ ಸೆಕ್ಯೂರಿಟಿಗೆ ಒನ್ ಆಫ್ ದ ಸ್ಟ್ರಾಟಜಿಕ್ ಪಾರ್ಟ್ನರ್. ಸೊ ಸೌದಿ ಅರೇಬಿಯಾ ಪಾಕಿಸ್ತಾನದ ಜೊತೆ ಡಿಫೆನ್ಸ್ ಅಗ್ರಿಮೆಂಟ್ ಮಾಡ್ಕೊಂಡಿದೆ ಅನ್ನೋ ರೀಸನ್ಗೆ ಇಂಡಿಯಾ ಸೌದಿ ರಿಲೇಷನ್ಶಿಪ್ ಮುಗೀತು ಅಂತಲ್ಲ. ಸೌದಿ ಅರೇಬಿಯಾ ಪಾಕಿಸ್ತಾನ ಜೊತೆ ಸೆಕ್ಯೂರಿಟಿ ರಿಲೇಷನ್ಶಿಪ್ ಮತ್ತು ಇಂಡಿಯಾ ಜೊತೆ ಸ್ಟ್ರಾಟಜಿಕ್ ಎಕನಾಮಿಕ್ ರಿಲೇಷನ್ಶಿಪ್ ಎರಡನ್ನೂ ಮೇಂಟೈನ್ ಮಾಡ್ಬೋದು. ಇದನ್ನು ಸ್ಟ್ರಾಟಜಿಕ್ ಡೈವರ್ಸಿಫಿಕೇಶನ್ ಅಂತಾರೆ.
ಆದ್ರೆ ಟರ್ಕಿ ಮ್ಯಾಟರ್ ಅಲ್ಲಿ ಇಂಡಿಯಾಗೆ ಕನ್ಸರ್ನ್ಸ್ ಇದೆ. ಟರ್ಕಿ ಮತ್ತೆ ಇಂಡಿಯಾ ರಿಲೇಷನ್ಸ್ ರೀಸೆಂಟ್ ಇಯರ್ಸ್ ಅಲ್ಲಿ ಸ್ಮೂತ್ ಇಲ್ಲ. ಟರ್ಕಿ ಕಾಶ್ಮೀರದ ಬಗ್ಗೆ ಮಾಡೋ ಸ್ಟೇಟ್ಮೆಂಟ್ಸ್ ಮತ್ತೆ ಪಾಕಿಸ್ತಾನಕ್ಕೆ ಅದರ ಪೊಲಿಟಿಕಲ್ ಸಪೋರ್ಟ್ ಇಂದ ಇಂಡಿಯಾಗೆ ಪ್ರಾಬ್ಲಮ್ ಆಗ್ಬೋದು. ಇಂಡಿಯಾ ಈ ಟ್ರೈಲ್ಯಾಟ್ರಲ್ ರಿಲೇಷನ್ಸ್ ನ ಮಾನಿಟರ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ಈ ಡಿಫೆನ್ಸ್ ಕೋಆಪರೇಷನ್ ಎಷ್ಟು ಡೀಪ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾನಿಟರ್ ಮಾಡಬೇಕಾಗುತ್ತೆ. ಈ ಟ್ರೈಲ್ಯಾಟ್ರಲ್ ಅಗ್ರಿಮೆಂಟ್ ಹಿಂದೆ ಚೈನಾ ಇದೆಯಾ? ಹೌದು ಅಂತ ಹೇಳಕ್ಕೆ ಯಾವುದೇ ಎವಿಡೆನ್ಸ್ ಇಲ್ಲ. ಬಟ್ ಚೈನಾನ ಕಂಪ್ಲೀಟ್ಲಿ ಇಗ್ನೋರ್ ಮಾಡಕ್ ಕೂಡ ಆಗಲ್ಲ. ಯಾಕಂದ್ರೆ ಪಾಕಿಸ್ತಾನ ಮತ್ತೆ ಚೈನಾ ನಡುವೆ ಆಲ್ರೆಡಿ ಡೀಪ್ ಡಿಫೆನ್ಸ್ ರಿಲೇಶನ್ಶಿಪ್ ಇದೆ. ಸೊ ಫ್ಯೂಚರ್ ಅಲ್ಲಿ ಈ ಟ್ರೈಲ್ಯಾಟ್ರಲ್ ಡಿಫೆನ್ಸ್ ಕೋಆಪರೇಷನ್ ಮತ್ತೆ ಚೈನಾ ಪಾಕಿಸ್ತಾನದ ಸ್ಟ್ರಾಟಜಿಕ್ ರಿಲೇಶನ್ಶಿಪ್ ಹೇಗೆ ಇಂಟ್ರಾಕ್ಟ್ ಆಗುತ್ತೆ ಅನ್ನೋದು ಇಂಡಿಯಾಗೆ ತುಂಬಾ ಇಂಪಾರ್ಟೆಂಟ್. ಆದ್ರೆ ಈ ಟ್ರೈಲ್ಯಾಟ್ರಲ್ ಡಿಫೆನ್ಸ್ ಕೋಆಪರೇಷನ್ನ ಚೈನೀಸ್ ಅಲಯನ್ಸ್ ಅಂತ ಕರೆಯೋಕ್ಕಾಗಲ್ಲ. ಈ ಅಗ್ರಿಮೆಂಟ್ ಭಾರತದ ವಿರುದ್ಧದ ಅಲಯನ್ಸ್ ಅಟ್ ಪ್ರೆಸೆಂಟ್ ಏನ್ ಹೇಳಕ್ಕಾಗಲ್ಲ. ಯಾಕಂದ್ರೆ ಈ ಅಗ್ರಿಮೆಂಟ್ ಅಲ್ಲಿ ಇಂಡಿಯಾನ ಟಾರ್ಗೆಟ್ ಮಾಡಿದ್ದಾರೆ ಅಂತ ಹೇಳೋಕೆ ಯಾವುದೇ ಕ್ರೆಡಿಬಲ್ ಎವಿಡೆನ್ಸ್ ಇಲ್ಲ. ಸೌದಿ ಅರೇಬಿಯಾ ಕೂಡ ಇಂಡಿಯಾ ಜೊತೆ ಅದರ ಸ್ಟ್ರಾಟಜಿಕ್ ರಿಲೇಶನ್ಶಿಪ್ ನ ಕಂಟಿನ್ಯೂ ಮಾಡ್ತಿದೆ. ಸೊ ಇಂಡಿಯಾಗೆ ಇಮಿಡಿಯೇಟ್ ಮಿಲಿಟರಿ ಥ್ರೆಟ್ ಅಂತ ಹೇಳೋಕ್ಕಾಗಲ್ಲ. ಬಟ್ ಇಂಡಿಯಾ ಇದನ್ನ ಇಗ್ನೋರ್ ಮಾಡೋಕ್ಕೂ ಆಗಲ್ಲ. ಯಾಕಂದ್ರೆ ಪಾಕಿಸ್ತಾನ ಒಂದು ಸ್ಟ್ರಾಟಜಿಕ್ ನೆಟ್ವರ್ಕ್ ನಲ್ಲಿ ಅದರ ಇನ್ಫ್ಲೂಯೆನ್ಸ್ ನ ಜಾಸ್ತಿ ಮಾಡ್ಕೊಳ್ಳುತ್ತೆ. ಹಾಗಾದ್ರೆ ಇಂಡಿಯಾ ಏನ್ ಮಾಡ್ಬೇಕು? ನನ್ನ ಪ್ರಕಾರ ಮೊದಲನೇದು, ಸೌದಿ ಜೊತೆ ಇಂಡಿಯಾ ಅದರ ಸಂಬಂಧನ ಇನ್ನೂ ಸ್ಟ್ರಾಂಗ್ ಮಾಡ್ಕೋಬೇಕು. ಅಂದ್ರೆ ಎನರ್ಜಿ, ಇನ್ವೆಸ್ಟ್ಮೆಂಟ್, ಡಿಫೆನ್ಸ್ ಮತ್ತೆ ಟೆಕ್ನಾಲಜಿ ಕೋಆಪರೇಷನ್ ನ ಜಾಸ್ತಿ ಮಾಡ್ಕೋಬೇಕು. ಎರಡನೇದು, ಟರ್ಕಿ ಜೊತೆ ಡಿಪ್ಲೊಮ್ಯಾಟಿಕ್ ಎಂಗೇಜ್ಮೆಂಟ್ ನ ಮೇಂಟೈನ್ ಮಾಡ್ಕೋಬೇಕು. ಕಾಂಪಿಟೇಷನ್ ಇದ್ರೂ ಕಮ್ಯುನಿಕೇಶನ್ ಚಾನಲ್ ನ ಓಪನ್ ಮಾಡ್ಕೋಬೇಕು. ಮೂರನೇದು, ಗಲ್ಫ್ ಕಂಟ್ರೀಸ್ ಜೊತೆ ಡಿಫೆನ್ಸ್ ಡಿಪ್ಲೊಮಸಿನ ಜಾಸ್ತಿ ಮಾಡ್ಕೋಬೇಕು. ನಾಲ್ಕನೇದು, ಪಾಕಿಸ್ತಾನದ ಎಕ್ಸ್ಟರ್ನಲ್ ಮಿಲಿಟರಿ ಪಾರ್ಟ್ನರ್ಶಿಪ್ ನ ಕ್ಲೋಸ್ಲಿ ಮಾನಿಟರ್ ಮಾಡಬೇಕು. ಸ್ಪೆಷಲಿ ಡ್ರೋನ್ಸ್, ಮಿಸೈಲ್ಸ್, ಏರ್ ಡಿಫೆನ್ಸ್, ನೇವಲ್ ಟೆಕ್ನಾಲಜಿ ಮತ್ತೆ ಇಂಟೆಲಿಜೆನ್ಸ್ ಕೋಆಪರೇಷನ್ ನ ಮಾನಿಟರ್ ಮಾಡಬೇಕು. ಸೊ ಒಟ್ನಲ್ಲಿ ನೋಡಿದ್ರೆ ಪಾಕಿಸ್ತಾನ, ಸೌದಿ ಅರೇಬಿಯಾ ಮತ್ತೆ ಟರ್ಕಿ ಈ ಮೂರು ಮಾಡ್ಕೊಂಡಿರೋ ಡಿಫೆನ್ಸ್ ಪ್ಯಾಕ್ಟ್ ಒಂದು ಸಿಂಪಲ್ ಅಗ್ರಿಮೆಂಟ್ ಅಲ್ಲ. ಇದು ಮಿಡಲ್ ಈಸ್ಟ್ ಮತ್ತೆ ಸೌತ್ ಏಷ್ಯಾ ಎರಡನ್ನೂ ಕನೆಕ್ಟ್ ಮಾಡೋ ಸ್ಟ್ರಾಟಜಿಕ್ ಡೆವಲಪ್ಮೆಂಟ್. ಆದ್ರೆ ಇದನ್ನ ಇಂಡಿಯಾ ವಿರುದ್ಧದ ಇಸ್ಲಾಮಿಕ್ ನ್ಯಾಟೋ ಅಂತ ಕರೆಯೋದು ತಪ್ಪು. ಬಟ್ ಅಟ್ ದ ಸೇಮ್ ಟೈಮ್ ಇದನ್ನ ಇಗ್ನೋರ್ ಮಾಡೋಕ್ಕೂ ಆಗಲ್ಲ. ಇಂಡಿಯಾ ಇದನ್ನ ಕ್ಲೋಸ್ಲಿ ಮಾನಿಟರ್ ಮಾಡಬೇಕು. ಈ ಟ್ರೈಲ್ಯಾಟ್ರಲ್ ಅಗ್ರಿಮೆಂಟ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಕಮೆಂಟ್ಸ್ ಅಲ್ಲಿ ತಿಳಿಸಿ. ಹಾಗೇನೆ ದಿವಿಜ್ ಕೌಂಡಿನ್ಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.